ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಸೇನೆಯ ವೀಕ್ಷಣೆ, ಅರ್ಜುನನ ವಿಷಾದ ಹಾಗೂ ಶ್ರೀಕೃಷ್ಣನಿಂದ ಗೀತೋಪದೇಶ. ಧರ್ಮರಾಯನು ಯುಯುತ್ಸುವಿನೊಂದಿಗೆ ತಮ್ಮ ಪಾಳೆಯಕ್ಕೆ ಬಂದು ತಲುಪಿದಾಗ ಕೌರವ ಪಾಂಡವ ಸೇನೆಗಳು ಪರಸ್ಪರ ಎದುರಾದವು. ಧರ್ಮರಾಜನು ಕೌರವ ಪಾಂಡವರ ಸೇನೆಯನ್ನು ಕಂಡು, ಅರ್ಜುನ, ಕೌರವರ ಸೇನೆಯನ್ನು ನೋಡಿದೆಯಾ? ಅಜೇಯರಾದ ಪಿತಾಮಹ ಭೀಷ್ಮರು, ಗುರು ದ್ರೋಣಾಚಾರ್ಯರು, ಅಶ್ವತ್ಥಾಮ, ಕೃಪ ಇವರನ್ನೆಲ್ಲ ಜಯಿಸುವುದು ಸಾಧ್ಯವೇ ಎಂದು ಸಂಶಯ ವ್ಯಕ್ತಪಡಿಸಿದನು. ಅರ್ಜುನನು, ಹಿಂದೆ ದೇವಾಸುರರ ಯುದ್ಧದಲ್ಲಿ ಇದೇ ರೀತಿಯಾಗಿತ್ತು. ಬ್ರಹ್ಮನು ದೇವೇಂದ್ರನಿಗೆ ಗೆಲ್ಲುವುದು ಸತ್ಯಧರ್ಮಗಳ ಬಲದಿಂದಲೇ ಹೊರತು ಪರಾಕ್ರಮದಿಂದಲ್ಲ. ಎಲ್ಲಿ ಧರ್ಮವಿರುವುದೋ ಅಲ್ಲಿ ಗೆಲುವಿದೆ. ಧರ್ಮಾಧರ್ಮಗಳನ್ನು ಅರಿತು ಯುದ್ಧ ಮಾಡಿರಿ ಎಂದು ಸಲಹೆ ನೀಡಿದ್ದನು. ಈ ವಿಷಯವನ್ನು ಪಿತಾಮಹ ಹಾಗೂ ಗುರುಗಳು ಎಲ್ಲರೂ ತಿಳಿದಿದ್ದಾರೆ. ಶ್ರೀಹರಿ ಇದ್ದಲ್ಲಿ ಗೆಲುವು ನಿಶ್ಚಿತವಲ್ಲವೇ? ಆತನೇ ನಮ್ಮ ಕಡೆಗಿರುವಾಗ ನಮಗೆ ಚಿಂತೆ ಏತಕ್ಕೆ ಎಂದು ಧರ್ಮರಾಜನನ್ನು ಸಮಾಧಾನಪಡಿಸಿದನು. ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು, ದೇವ, ನಾನು ಎಲ್ಲ ಸೇನೆಯನ್ನು ನೋಡಬೇಕು ಎಂದಾಗ ಶ್ರೀಕೃಷ್ಣನು ಮೊದಲು ಭೀಷ್ಮನ ರಥವನ್ನು ತೋರಿಸಿ, ಕುರುವಂಶ ವಿಭೀಷಣನಾದ ಭೀಷ್ಮನ ರಥವನ್ನು ನೋಡು ಎಂದನು. ನಮಗೆ ಜಯವಾಗಲಿ, ಶತ್ರುಗಳಿಗೆ ಪರಾಜಯವಾಗಲಿ ಎಂದು ದುರ್ಗೆಯನ್ನು ಸ್ತುತಿ ಮಾಡಲು ಕೃಷ್ಣನು ತಿಳಿಸಿದನು. ಎರಡೂ ಸೇನೆಯ ಮಧ್ಯದಲ್ಲಿ ಅರ್ಜುನನ ರಥವನ್ನು ಶ್ರೀಕೃಷ್ಣನು ತಂದು ನಿಲ್ಲಿಸಿದನು. ಅಲ್ಲಿ ಸೇರಿರುವ ಭೀಷ್ಮ, ದ್ರೋಣ, ಕೃಪ, ಶಲ್ಯ ಮುಂತಾದವರನ್ನು, ಸೇನೆಯಲ್ಲಿ ಸೇರಿದ ಬಂಧು ಬಾಂಧವರನ್ನು ಕಂಡಾಗ ಅರ್ಜುನನ ಗಟ್ಟಿಮನವು ಕರಗಲಾರಂಭಿಸಿತು. ಎರಡೂ ಸೇನೆಗಳು ಯುದ್ಧಕ್ಕೆ ಸಿದ್ಧರಾಗಿರುವಾಗ ಭೀಷ್ಮನು ಸಿಂಹನಾದದಂತೆ ಶಂಖನಾದ ಮಾಡಿದನು. ಅದನ್ನು ಕೇಳಿ ಕೌರವರ ಸೇನೆಯಲ್ಲಿದ್ದ ಸೇನಾನಿಗಳು ಶಂಖನಾದ ಮಾಡಿದರು. ರಣಬೇರಿ, ಪಣವ, ಅನಖ, ಗೋಮುಖ ಮುಂತಾದ ವಾದ್ಯಗಳನ್ನು ಬಾರಿಸಿದರು. ಪಾಂಡವರ ಪಕ್ಷದಿಂದ ಶ್ರೀಕೃಷ್ಣನು ಪಾಂಚಜನ್ಯವನ್ನು, ಅರ್ಜುನನು ದೇವದತ್ತವನ್ನು, ಧರ್ಮರಾಜನು ಅನಂತ ವಿಜಯವನ್ನು, ಭೀಮನು ಪೌಂಡ್ರವನ್ನು, ನಕುಲನು ಸುಘೋಷವನ್ನು, ಸಹದೇವನು ಮಣಿಪುಷ್ಪಕ ಎಂಬ ಶಂಖವನ್ನು ಊದಿದರು. ಅದೇ ರೀತಿ ದೃಷ್ಟದ್ಯುಮ್ನ, ದೃಪದ, ವಿರಾಟ, ಚೇಕಿತಾನ, ಅಭಿಮನ್ಯು ಮುಂತಾದವರು ಶಂಖವಾದ್ಯ ಮಾಡಿದರು. ಅರ್ಜುನನ ಸುತ್ತಲೂ ನೋಡಿದವನೇ ಪರಮಾತ್ಮ, ಇವರನ್ನೆಲ್ಲ ನಾನು ಯುದ್ಧದಲ್ಲಿ ಕೊಲ್ಲಬೇಕೆ? ಅವರನ್ನು ಕೊಂದು ಪಡೆದ ರಾಜ್ಯ ನನಗೆ ಬೇಡ. ನಾನು ಯುದ್ಧವನ್ನು ಮಾಡುವುದಿಲ್ಲ. ನನ್ನ ಕೈಕಾಲುಗಳು ನಡುಗುತ್ತಿವೆ, ಗಾಂಧೀವ ಧನಸ್ಸು ಜಾರುತ್ತಿದೆ, ಬೆವರು ಬರುತ್ತಿದೆ, ಮಾತು ತೊದಲುತ್ತಿದೆ. ನನಗೆ ಗೆಲುವು ಬೇಡ, ಇವರನ್ನೆಲ್ಲ ಕೊಲ್ಲುವುದು ಬೇಡ, ನನಗೆ ಭ್ರಮೆಯಾಗುತ್ತಿದೆ ಎಂದು ರಥದಿಂದಿಳಿದು ನೆಲದಲ್ಲಿ ನಿಂತ ಅರ್ಜುನನಿಗೆ ಶ್ರೀಕೃಷ್ಣನು, ನೀನೆಂತಹ ಪರಾಕ್ರಮಿ! ಸ್ವಲ್ಪ ಹೊತ್ತಿನ ಹಿಂದೆ ಉತ್ಸಾಹದಿಂದ ಯುದ್ಧ ಭೂಮಿಗೆ ಬಂದೆ, ಈಗ ಹೀಗೇಕೆ ವ್ಯಾಮೋಹಕ್ಕೆ ಒಳಗಾಗಿರುವೆ? ಹಿಂದೆ ವಿರಾಟ ನಗರದಲ್ಲಿ ಗೋಗ್ರಹಣದ ಸಂದರ್ಭದಲ್ಲಿ ಇವರನ್ನೆಲ್ಲ ಎದುರಿಸಿ ಸೋಲಿಸಲಿಲ್ಲವೇ? ಆಗ ನಿನಗೆ ಯಾವುದೇ ಅಳುಕಿರಲಿಲ್ಲ, ಈಗೇಕೆ ಬಂತು ಎಂದು ಹೇಳಿದನು. ಅರ್ಜುನ, ನಿನ್ನ ಮಾತು ಕೇಳಿ ನನಗೆ ಆಶ್ಚರ್ಯವಾಗುತ್ತಿದೆ. ಕ್ಷತ್ರಿಯನಿಗೆ ಯುದ್ಧವು ಅನಿವಾರ್ಯವಾದದ್ದು. ಗೆದ್ದರೆ ರಾಜ್ಯ ವೈಭವ, ಅಧಿಕಾರಗಳು, ಸತ್ತರೆ ವೀರ ಸ್ವರ್ಗ ಸಿಗುವುದು. ಈಗ ನೀನು ಯುದ್ಧ ಮಾಡದಿದ್ದರೂ ಇವರೆಲ್ಲರೂ ಚಿರಂಜೀವಿಗಳಾಗಿ ಇರುತ್ತಾರೆಯೇ? ಅಥವಾ ನೀನಾದರೂ ಶಾಶ್ವತವಾಗಿರುವೆಯಾ? ಸಾವು ಎಲ್ಲರಿಗೂ ಅನಿವಾರ್ಯವಾದುದು. ಹುಟ್ಟಿದವನು ಸಾಯಲೇಬೇಕು. ಆದ್ದರಿಂದ ಇವರ ಸಾವಿನಿಂದ ನೀನು ದುಃಖಿಸುವುದು ಸರಿಯಲ್ಲ. ಸಾವು ಬರುವುದು ದೇಹಕ್ಕೆ ಮಾತ್ರ, ಅದರೊಳಗಿರುವ ಆತ್ಮನಿಗಲ್ಲ. ಆತ್ಮ ಅಮರವಾದದ್ದು, ಎಲ್ಲ ಕಡೆ ವ್ಯಾಪ್ತವಾಗಿರುವುದು. ನಾವು ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸದನ್ನು ಧರಿಸುವಂತೆ ಆತ್ಮವು ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಪ್ರವೇಶ ಮಾಡುವುದು. ನೀನು ಯುದ್ಧ ಮಾಡಿ ಘಾಸಿಗೊಳಿಸುವುದು ಶರೀರವನ್ನು ಮಾತ್ರ. ಅದರಲ್ಲಿರುವ ಆತ್ಮ ಇನ್ನೆಲ್ಲಿಯೋ ಬೇರೆ ದೇಹವನ್ನು ಆಶ್ರಯಿಸುವುದು. ಆದುದರಿಂದ ಸುಖ ಬಂದಾಗ ಆಸಕ್ತಿ ಹೊಂದದೆ, ದುಃಖವಾದಾಗ ನರಳದೆ, ಕಾಮ ಕ್ರೋಧ ಲೋಭಗಳನ್ನು ಬಿಟ್ಟು ಸ್ಥಿತಪ್ರಜ್ಞನಾಗಿರಬೇಕು.
ಸೋಲು ಗೆಲುವು ಸುಖ ದುಃಖಗಳ ಪರಿಣಾಮವಾಗುವುದಿಲ್ಲ. ಅವನನ್ನೇ ಯೋಗಿ ಎನ್ನುವರು. ಅರ್ಜುನ, ಈ ದೇಹದಿಂದ ದೇಹಕ್ಕೆ ಅಲಿಯುವ ಆತ್ಮಗಳಿಗೆ ಕರ್ಮಬಂಧವು, ಸುತ್ತಿಕೊಳ್ಳುವುದು, ಉಸಿರಾಡುವುದು, ಆಹಾರ ಸೇವನೆ, ಸುಖ ದುಃಖಗಳ ಅನುಭವ, ನೋವು ನಲಿವು ಎಲ್ಲವೂ ಕರ್ಮಬಂಧನದಿಂದಾಗಿಯೇ ಆಗುವುದು. ಕರ್ಮ ಮಾಡುವುದು ಎಲ್ಲರ ಕರ್ತವ್ಯ. ಅದರಲ್ಲಿಯೂ ಫಲಾಪೇಕ್ಷೆಯಿಲ್ಲದೆ ಕರ್ಮ ಮಾಡುವುದು ಶ್ರೇಷ್ಠವಾದುದು. ನಿನಗೆ ಕರ್ಮ ಮಾಡಲು ಅಧಿಕಾರವಿದೆ, ಆದರೆ ಫಲದ ನಿರೀಕ್ಷೆಯಲ್ಲಿ ಅಧಿಕಾರವಿಲ್ಲ. ದುಷ್ಟರನ್ನು ದಮನ ಮಾಡುವುದು ಕ್ಷತ್ರಿಯರ ಕರ್ತವ್ಯವಾಗಿದೆ. ಅದು ನಿನ್ನ ಕರ್ತವ್ಯವಾಗಿರುವುದು. ಅದೇ ನೀನೀಗ ಮಾಡಬೇಕಾದ ಮಹತ್ವದ ಕಾರ್ಯವಾಗಿದೆ. ಫಲ ಸಿಗಲಿಲ್ಲವೆಂದು ಕರ್ಮ ಮಾಡುವುದನ್ನು ಬಿಡಬಾರದು, ಉದಾಸೀನನಾಗಬಾರದು ಎಂದು ಕರ್ಮದ ಬಗ್ಗೆ ಕೃಷ್ಣನು ಅರ್ಜುನನಿಗೆ ತಿಳಿಸಿದನು. ಆತ್ಮಯೋಗಕ್ಕೆ, ಜ್ಞಾನಯೋಗಕ್ಕೆ, ಭಕ್ತಿಯೋಗಕ್ಕೆ ಸಹ ಕರ್ಮವು ಮುಖ್ಯವಾಗಿರುವುದು. ತಾನು ಮಾಡಿದ ಕರ್ಮವನ್ನು ಸರಿಯಾಗಿ ಮಾಡಿ ಫಲದ ಬಗ್ಗೆ ಚಿಂತಿಸದವನೇ ಕರ್ಮಯೋಗಿಯಾಗುವನು. ಈ ಕರ್ಮಯೋಗಿಯು ತಪಸ್ವಿಗಳಿಗಿಂತ, ವೇದಶಾಸ್ತ್ರ ಪಾರಂಗತರಿಗಿಂತ ಶ್ರೇಷ್ಠನಾಗುವನು. ತಮ್ಮ ಕರ್ಮದಲ್ಲಿ ಲೀನರಾದವರು ಕರ್ಮಯೋಗದಿಂದಲೇ ಮೋಕ್ಷವನ್ನು ಹೊಂದುತ್ತಾರೆ. ಅರ್ಜುನ, ನಾನು ನೀನು ಈ ಜಗತ್ತು ಹಿಂದೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಕ್ಷಣಿಕವಾದ ಜೀವನವನ್ನು ನಂಬಿ ದುಃಖಿಸಬೇಡ. ಸತ್ತವನು ಮತ್ತೆ ಹುಟ್ಟುವುದು ಪ್ರಕೃತಿ ನಿಯಮವಾಗಿದೆ. ಈ ಜಗತ್ತಿನಲ್ಲಿ ತಾನಾಗಿಯೇ ಆಗುವ ಕಾರ್ಯಗಳನ್ನು ನಾನು ಮಾಡುತ್ತೇನೆ ಎಂದು ಅಹಂಕಾರಿಯು ಭಾವಿಸುತ್ತಾನೆ. ಅದರಿಂದಾಗಿ ನೀನು ಇವರೆಲ್ಲರ ಸಾವಿಗಾಗಿ ದುಃಖಿಸಬೇಡ. ಅರ್ಜುನ, ನಾನು ಹಿಂದೆ ಜಗತ್ತಿನಲ್ಲಿ ಧರ್ಮಗ್ಲಾನಿಯಾದಾಗ ಅನೇಕ ಬಾರಿ ಅವತಾರಿಯಾಗಿ ಜನ್ಮ ಪಡೆದು ಬಂದಿದ್ದೇನೆ. ದುಷ್ಟರನ್ನು ಶಿಕ್ಷಿಸಲು, ಶಿಷ್ಟರನ್ನು ರಕ್ಷಿಸಲು ನಾನು ಯುಗ ಯುಗಗಳಲ್ಲಿ ಜನಿಸಿ ಬರುತ್ತೇನೆ. ಧರ್ಮ ಸ್ಥಾಪನೆಗಾಗಿ ಅವತಾರ ಮಾಡುತ್ತೇನೆ. ಹಿಂದೆ ಅನೇಕ ದುರುಳರನ್ನು ಕೊಂದಿದ್ದೇನೆ. ಇಂದು ಸಹ ಜಗತ್ತಿನಲ್ಲಿ ಭಾರವಾಗಿರುವವರ ಸಂಹಾರವನ್ನು ಮಾಡಲು ಈ ಯುದ್ಧವು ನಡೆಯುತ್ತಿದೆ. ಅರ್ಜುನ, ನಾನು ಕೊಲ್ಲುತ್ತಿದ್ದೇನೆ, ನಾನು ಇವರನ್ನೆಲ್ಲ ಹಿಂಸಿಸುತ್ತಿದ್ದೇನೆ ಎಂದು ಭಾವಿಸುವೆ. ಆದರೆ ಸರಿಯಾಗಿ ವಿಚಾರಿಸು. ನಾನು ಜಗತ್ತಿನ ಎಲ್ಲ ವಸ್ತುಗಳಲ್ಲಿದ್ದೇನೆ. ಪ್ರತಿ ಶರೀರವು ಕ್ಷೇತ್ರವೆಂದು ಕರೆಯಲ್ಪಡುತ್ತದೆ. ಅದರಲ್ಲಿ ಕ್ಷೇತ್ರಜ್ಞನಾಗಿ ನಾನಿದ್ದೇನೆ. ನನ್ನ ವಿಶ್ವರೂಪ ದರ್ಶನ ನಿನಗಾಗುವುದು. ಆಗ ನಿನಗೆ ಎಲ್ಲ ಕಡೆ ನಾನಿರುವುದು ತಿಳಿಯುವುದು ಎಂದು ಶ್ರೀಕೃಷ್ಣನು ಎಲ್ಲ ವಸ್ತುಗಳಲ್ಲಿಯೂ ತಾನಿರುವುದನ್ನು ತಿಳಿಸಿದನು. ಎಲ್ಲರಲ್ಲಿಯೂ ನಾನಿದ್ದೇನೆ, ಎಲ್ಲವೂ ನನ್ನಲ್ಲಿಯೇ ಇವೆ. ಈ ಜ್ಞಾನ ಬಂದಾಗ ಸೃಷ್ಟಿ ಸ್ಥಿತಿ ಲಯಗಳಿಗೆ ನಾನೇ ಕಾರಣನಾಗಿದ್ದೇನೆ. ಬ್ರಹ್ಮ ವಿಷ್ಣು ಮಹೇಶ್ವರರು ನನ್ನ ಅಂಶವೇ ಆಗಿದೆ. ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಅಷ್ಟವಸುಗಳು, ಯಕ್ಷಗಂಧರ್ವರು, ಕಿನ್ನರರು, ದೇವತೆಗಳು, ಸೂರ್ಯಚಂದ್ರರು ನನ್ನಲ್ಲಿಯೇ ಇರುವರು. ನಾನು ದೇವಗುರು ಬೃಹಸ್ಪತಿ, ಸೇನಾಪತಿ ಸ್ಕಂಧ, ಭೃಗು ಮಹರ್ಷಿ, ದೇವತೆಗಳಲ್ಲಿ ನಾರದ, ಓಂಕಾರ ಎಲ್ಲವೂ ಆಗಿದ್ದೇನೆ. ಭೂಮಿಯಿಂದ ಆಕಾಶದವರೆಗೆ ವ್ಯಾಪಿಸಿದ ಶ್ರೀಹರಿಯ ವಿಶ್ವರೂಪವನ್ನು ಕಂಡ ಅರ್ಜುನನಿಗೆ ಮೋಹವು ಕಡಿಮೆಯಾಗತೊಡಗಿತು. ಬ್ರಹ್ಮವೆಂದರೇನು, ಆಧ್ಯಾತ್ಮವೆಂದರೇನು ಎಂದು ಅರ್ಜುನನು ಶ್ರೀಕೃಷ್ಣನನ್ನು ಕೇಳಿದನು. ನಿನ್ನ ಮನಸ್ಸು ಚಂಚಲವಾಗಿದೆ, ಅದು ಬಲವಾಗಿ ಮಥನ ಮಾಡುತ್ತದೆ. ಸಕಲ ಅನುಭವಕ್ಕೂ ಮನಸ್ಸೇ ಕಾರಣವಾಗಿದೆ. ಅಭ್ಯಾಸದಿಂದ, ವೈರಾಗ್ಯದಿಂದ ಮನಸ್ಸು ನಿಯಂತ್ರಿಸಬಹುದು. ಮನಸ್ಸನ್ನು ನಿಯಂತ್ರಿಸಿದವನು ಪರಮಯೋಗಿ ಎನಿಸುವನು. ಎಲ್ಲವನ್ನು ಬ್ರಹ್ಮಾರ್ಪಣ ಎಂದು ತಿಳಿದು ಅರ್ಪಣಾಭಾವದಿಂದ ಕಾರ್ಯ ಮಾಡಬೇಕು. ಬ್ರಹ್ಮದಿಂದಲೇ ಬಂದಿರುವುದು ಬ್ರಹ್ಮನನ್ನೇ ತಲುಪುವುದು ಎಂದು ತಿಳಿಯಬೇಕು. ಬ್ರಹ್ಮಕರ್ಮ ನಿರತನಾದವನು ಬ್ರಹ್ಮಜ್ಞಾನಿಯಾಗುವನು. ಯೋಗಾಭ್ಯಾಸ ಮಾಡಿ ಇಂದ್ರಿಯ ನಿಗ್ರಹವನ್ನು ಮಾಡಿದರೆ ಆತ್ಮ ಉದ್ಧಾರ ಸಾಧ್ಯವಿದೆ. ಯಾರೇ ಆಗಲಿ ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಳಬೇಕು. ಏಕಾಗ್ರ ಮನಸ್ಸಿನಿಂದ ಆತ್ಮಶುದ್ಧಿಗಾಗಿ ಯೋಗಾಭ್ಯಾಸ ಮಾಡಬೇಕು. ಬ್ರಹ್ಮವೆಂದರೆ ಎಂದೂ ನಾಶವಿಲ್ಲದ ಅಕ್ಷರವೆಂಬ ಶ್ರೇಷ್ಠ ತತ್ವವಾಗಿರುವುದು. ಅದನ್ನು ತಿಳಿಯುವುದೇ ಆಧ್ಯಾತ್ಮವು. ಪ್ರಕೃತಿ ಮತ್ತು ಪುರುಷರ ವಿವೇಕವನ್ನು ತಿಳಿಯುವುದೇ ಆಧ್ಯಾತ್ಮವೆನಿಸುವುದು. ಭಕ್ತಿಯಿಂದ ಫಲ, ಪುಷ್ಪ, ಎಲೆ, ನೀರು
ಯಾವುದನ್ನೇ ಆಗಲಿ ನನಗೆ ಅರ್ಪಿಸಿ ಸಂಪೂರ್ಣ ಶರಣಾಗತರಾದವರನ್ನು ನಾನು ರಕ್ಷಿಸುತ್ತೇನೆ, ಸ್ವರಪಾಪಗಳಿಂದ ವಿಮುಕ್ತಗೊಳಿಸುತ್ತೇನೆ. ಅವರಿಗೆ ಅಸಾಧ್ಯವಾದ ಶಕ್ತಿ ಸಂಪತ್ತು ಸಿಗುವುದು, ಸಿಕ್ಕಿದ್ದು ಶಾಶ್ವತವಾಗಿರುವುದು. ಅರ್ಜುನ, ನೀನು ಯುದ್ಧ ಮಾಡದಿದ್ದರೂ ನಾನು ಈ 18 ಅಕ್ಷೋಹಿಣಿ ಸೇನೆಯನ್ನು ನಾಶಪಡಿಸುತ್ತೇನೆ. ನೀನು ನಿಮಿತ್ತ ಮಾತ್ರ, ಎಲ್ಲವನ್ನೂ ಮಾಡುವವನು ನಾನೇ ಆಗಿರುವೆ. ಈ ರೀತಿಯಲ್ಲಿ ಹೇಳಿದ ಕೃಷ್ಣನು, ಎಲ್ಲ ಹೇಳುವುದನ್ನು ಹೇಳಿದ್ದೇನೆ, ಇನ್ನು ನಿನಗೆ ತಿಳಿದಂತೆ ಮಾಡು ಎಂದು ಹೇಳಿದನು. ಆಗ ಅರ್ಜುನನು ತನ್ನ ಮೋಹ ನಾಶವಾಯಿತು, ಕರ್ತವ್ಯ ಏನೆಂದು ತಿಳಿಯಿತು. ನೀನು ಹೇಳಿದಂತೆ ಮಾಡುತ್ತೇನೆ ಎಂದು ಯುದ್ಧಕ್ಕೆ ಸಿದ್ಧನಾದನು. ಶ್ರೀಕೃಷ್ಣನು ಅರ್ಜುನನ ರಥದ ಸಾರಥಿಯಾಗಿ ಕಂಡು ಬಂದನು. ಅರ್ಜುನನಿಗೆ ಜ್ಞಾನಚಕ್ಷುವನ್ನು ನೀಡಿ ಎಲ್ಲವನ್ನೂ ತೋರಿಸಿದನು. ಈ ರೀತಿಯ ಶ್ರೀಕೃಷ್ಣಾರ್ಜುನರ ಸಂಭಾಷಣೆಯನ್ನು ಸಂಜಯನು ಧೃತರಾಷ್ಟ್ರನಿಗೆ ವಿವರಿಸಿದನು. ಸುಮಾರು 700 ಶ್ಲೋಕಗಳಲ್ಲಿ ವಿಸ್ತಾರವಾಗಿರುವ ಈ ಗೀತೋಪದೇಶವು ಭಗವದ್ಗೀತೆ ಎಂದು ಖ್ಯಾತಿಯಾಗಿದೆ. ಇದನ್ನು ಉಪನಿಷತ್ತು ಬ್ರಹ್ಮಸೂತ್ರಗಳಿಗೆ ಸಮನಾಗಿ ಕಂಡು ಹಿಂದೂ ಧರ್ಮದ 3ನೆಯ ರತ್ನ ಎಂದು ಸಹ ಕರೆಯುತ್ತಾರೆ. ಶ್ರೀಕೃಷ್ಣನು ಅರ್ಜುನನ ಮೂಲಕವಾಗಿ ಲೋಕಕ್ಕೆ ಆಧ್ಯಾತ್ಮಿಕ ಸಾಧನೆ ಮಾಡುವ ರೀತಿಯನ್ನು ಅಪೂರ್ವವಾಗಿ ತಿಳಿಸಿಕೊಟ್ಟಿದ್ದಾನೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.